ಭಗವಂತನ ವಿರುದ್ಧವಾಗಿ ಹೋರಾಡ್ತಕ್ಕಂತಹ ವ್ಯಕ್ತಿಗಳಿದ್ದಾರೋ ಅವರನ್ನು ಕೊಲ್ಲಬೇಕಾದಂತಹ ಸಂದರ್ಭ ಬಂದಿದೆ ಅಂತಂದರೂ ಕೂಡ ಕೊಂದರೂ ಅದು ಒಂದು ಪುಣ್ಯಕರ್ಮವೇ ಆಗುತ್ತೆ, ಅದು ಪಾಪಕರ್ಮ ಆಗೋದಿಲ್ಲ ಎಂಬತಕ್ಕಂತಹ ಸಂದೇಶವನ್ನು ಹನುಮಂತ ದೇವರು ಈ ಒಂದು ವ್ಯಾಪಾರದ ಮೂಲಕ ಜಗತ್ತಿಗೆ ಕೊಟ್ಟಿದ್ದಾರೆ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವ ಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಹಿಂದೆ ರಾವಣನ ಪಟ್ಟಣವಾದ ಲಂಕಾಪಟ್ಟಣಕ್ಕೆ ಶ್ರೀರಾಮಚಂದ್ರ ಕಪಿಸೈನ್ಯ ಸಮೇತನಾಗಿ ಹೊರಟಿದ್ದ. ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದರು ಅಂತ ಮನನ ಮಾಡಿದ್ದೆವು. ಸಮುದ್ರದ ತೀರಕ್ಕೆ ಬಂದಾಗ ಶ್ರೀರಾಮಚಂದ್ರ ವರುಣ ಸ್ವತಃ ತಾನೇ ತಿಳಿದು, ಸಮುದ್ರಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ವರುಣ ತಾನೇ ತಿಳಿದು ತನಗೆ ದಾರಿ ಬಿಡ್ತಾನೆ ಅಂತ ಕಾದನಂತೆ. ಆದರೆ ಆ ವರುಣ ರಾಮನ ಆಗಮನವನ್ನು ತಿಳಿಯದೇನೆ ಅಥವಾ ತಿಳಿದರೂ ಕೂಡ ರಾಮನನ್ನು ಸಾಧಾರಣ ವ್ಯಕ್ತಿ ಎಂಬುದಾಗಿ ಭಾವಿಸಿ ಅವನು ರಾಮನಿಗೆ ಸೈನ್ಯ ಸಮೇತನಾಗಿ ಲಂಕಾಪಟ್ಟಣಕ್ಕೆ ಹೋಗಲಿಕ್ಕೆ ದಾರಿಯನ್ನು ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ರಾಮಚಂದ್ರ 3 ದಿವಸ ಆ ಪ್ರದೇಶದಲ್ಲಿ ಸಮುದ್ರ ತೀರದಲ್ಲಿ ಅವನು ದರ್ಭೆಯನ್ನು ಹಾಕಿ ಅಲ್ಲೇ ಕೂತಿದ್ದಂತೆ, ಮಲಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದೇ ದರ್ಭಶಯನ ಎಂಬತಕ್ಕಂತಹ ಒಂದು ಊರಾಯಿತು ಎಂಬುದಾಗಿ ಹೇಳ್ತಾರೆ. ಅನಂತರದಲ್ಲಿ 3 ದಿವಸ ಕಳೆದರೂ ಕೂಡ ದಾರಿ ಬಿಡದೇ ಇದ್ದಾಗ ಶ್ರೀರಾಮಚಂದ್ರ ತನ್ನ ಕೋಪದ ಕಣ್ಣಿನಿಂದ ಹುಬ್ಬನ್ನು ರಾಮಚಂದ್ರ ಸ್ವಲ್ಪ ಗಂಟಿಕೊಳ್ತಾನಂತೆ. ನಾವೆಲ್ಲ ಹೇಳ್ತೇವೆ ಕೋಪ ಬಂದಾಗ ಹುಬ್ಬು ಗಂಟಿಕೊಳ್ತೇವೆ ಅಂತ. ಹಾಗೆ ರಾಮಚಂದ್ರನು ಕೂಡ ಸ್ವಲ್ಪ ತನ್ನ ಹುಬ್ಬನ್ನು ಗಂಟಿಕ್ಕಿಕೊಂಡಿದ್ದಾನೆ. ಅದನ್ನು ನೋಡಿ ಆ ವರುಣನಿಗೆ, ಸಮುದ್ರದ ಅಭಿಮಾನಿಯಾದಂತಹ ಒಡೆಯನಾದಂತಹ ವರುಣನಿಗೆ ಆ ರಾಮನ ವ್ಯಕ್ತಿತ್ವ ಏನು ಅಂತ ತಿಳಿತಾ ಇದೆಯಂತೆ. ಕೂಡಲೇ ಅವನು ದಾರಿಯನ್ನು ಬಿಡ್ತಾ ಇದ್ದಾನೆ. ಆ ವರುಣ ರಾಮಚಂದ್ರನು ಲಂಕಾಪಟ್ಟಣಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಅಲ್ಲಿ ರಾಮಚಂದ್ರ ಹನುಮಂತನ ನೇತೃತ್ವದಲ್ಲಿ ಆ ಸುಗ್ರೀವನ ಅಧೀನದಲ್ಲಿದ್ದಂಥ ಒಬ್ಬ ನೀಲ ಎಂಬತಕ್ಕಂಥ ಕಪಿ, ಅವನ ನೇತೃತ್ವದಲ್ಲಿ ಆ ಸೇತುವೆಯನ್ನು ಕಟ್ತಾ ಇದ್ದಾನೆ. ನಿಬದ್ಧ ಸೇತುಂ ಅಂತ ಸೇತುವೆಯನ್ನು ಕಟ್ಟಿದ. ಆ ಸೇತುವೆಯನ್ನು ಕಟ್ಟಬೇಕಾದರೆ ಅನೇಕ ಬಂಡೆಗಳನ್ನು ಬೆಟ್ಟಗುಡ್ಡಗಳನ್ನು ತಂದು ಸಮುದ್ರದಲ್ಲಿ ಹಾಕ್ತಾ ಇದ್ದಾರೆ. ಹಾಕುವಂಥ ಸಂದರ್ಭದಲ್ಲಿ ಎಲ್ಲವೂ ಮುಳುಗೋಗ್ತಾ ಇತ್ತಂತೆ. ಸಮುದ್ರದಲ್ಲಿ ಎಷ್ಟೇ ಬೆಟ್ಟ ಗುಡ್ಡ ತಂದು ಹಾಕಿದರೂ ಕೂಡ ಆಳವಾದ ಸಮುದ್ರ ಅದು ಎಲ್ಲವನ್ನೂ ತನ್ನ ಒಳಗಡೆಗೆ ಸೆಳ್ಕೊಳ್ತಾ ಇತ್ತು. ಆ ಬೆಟ್ಟ ಗುಡ್ಡ ಮೇಲಕ್ಕೆ ಬರ್ತಾ ಇಲ್ಲ. ಬೆಟ್ಟ ಗುಡ್ಡ ಎಲ್ಲವೂ ಕೂಡ ಆ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದಾವೆ. ಹೀಗೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಕಪಿಗಳೆಲ್ಲ ಬೆಟ್ಟ ಗುಡ್ಡ ಮರ ಗಿಡ ತಂದು ಹಾಕಿ 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 ತುಂಬ ಆಯಾಸಗೊಂಡಿದ್ದಾವೆ. ಏನು ಮಾಡಬೇಕು ಅಂತ ಉಪಾಯವೇ ತಿಳಿತಾ ಇಲ್ಲ. ಆಗ ರಾಮನ ಹತ್ರ ಬಂದು ಕೇಳ್ತಾರಂತೆ, ಹೀಗೆ ಹಾಕಿದ ಬೆಟ್ಟ ಗುಡ್ಡ ಕಲ್ಲು ಬಂಡೆ ಎಲ್ಲವೂ ಕೂಡ ಅದು ನೀರಿನಲ್ಲಿ ಮುಳುಗುತ್ತಾ ಇದೆ, ಹೇಗೆ ಸೇತುವೆಯನ್ನು ಕಟ್ಟೋದು ಅಂತ. ಅದಕ್ಕೆ ರಾಮಚಂದ್ರ ಒಂದು ಉಪಾಯವನ್ನು ಹೇಳ್ತಾನಂತೆ. ಎಲ್ಲ ಬಂಡೆಗಳ ಮೇಲೆ ಶ್ರೀರಾಮ ಎಂಬುದಾಗಿ ನೀವು ಬರೀರಿ, ನನ್ನ ನಾಮದ ಬಲದಿಂದ ಆ ಎಲ್ಲ ಕಲ್ಲುಗಳು ಕೂಡ ತೇಲುತ್ತೆ, ಮುಂದೆ ನೀವು ಅನಾಯಾಸವಾಗಿ ಸೇತುವೆಯನ್ನು ಕಟ್ಟಬಹುದು ಅಂತ. ಎಲ್ಲ ಕಪಿಗಳಿಗೆ ಆಶ್ಚರ್ಯವಾಯ್ತಂತೆ. ಕಪಿಗಳು ಬಂದು ಆ ಕಲ್ಲುಗಳ ಮೇಲೆ ಬಂಡೆಗಳ ಮೇಲೆ ಶ್ರೀರಾಮ ಅಂತ ಬರೀತಾರೆ. ಆ ರಾಮನ ನಾಮದಿಂದ ಕೂಡಿರ್ತಕ್ಕಂತಹ ಕಲ್ಲುಗಳನ್ನು ಹಿಂದಿನಂತೆಯೇ ಸಮುದ್ರದಲ್ಲಿ ಹಾಕ್ತಾರೆ. ಹಿಂದೆ ಹಾಕಿದ್ದೆಲ್ಲ ಮುಳುಗುತ್ತಾ ಇತ್ತು. ಆದರೆ ಒಂದು ಸಣ್ಣ ಕಲ್ಲನ್ನು ಹಾಕಿದರೂ ಕೂಡ ಅಥವಾ ದೊಡ್ಡದಾದ ಬಂಡೆಯನ್ನು ಹಾಕಿದರೂ ಕೂಡ ರಾಮ ನಾಮ ಎಂಬುದಾಗಿ ರಾಮನ ಹೆಸರನ್ನು ಶ್ರೀರಾಮ ಅಂತ ಬರೆದಿದ್ದರಿಂದಾಗಿ ಎಲ್ಲವೂ ತೇಲ್ತಾ ಇದೆಯಂತೆ. ಹೀಗೆ ಆ ಬಂಡೆಗಳು ಬೆಟ್ಟಗುಡ್ಡಗಳೆಲ್ಲ ತೇಲಿದ್ರಿಂದಾಗಿ ಅನಾಯಾಸವಾಗಿ ಸೇತುವೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಯಿತು. ಈ ಸೇತುವೆ ಕಟ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾವಣನಿಗೆ ಈ ವಿಷಯ ತಿಳಿತಂತೆ. ರಾವಣನ ಲಂಕಾಪಟ್ಟಣದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ, ಏನು ರಾಮನ ಮಹಿಮೆ, ರಾಮ ಅಂತ
ಕಲ್ಲಿನ ಮೇಲೆ ಹೆಸರು ಬರೆದ ಮಾತ್ರಕ್ಕೆ ಎಲ್ಲ ಕಲ್ಲುಗಳು ನೀರಿನಲ್ಲಿ ತೇಲುತ್ತಾ ಇದೆಯಂತೆ, ಅನಾಯಾಸವಾಗಿ ಸೇತುವೆಯನ್ನು ಕಟ್ತಾ ಇದ್ದಾರೆ ಅಂತ. ಈ ವಿಷಯ ರಾವಣನಿಗೂ ತಿಳಿತು. ರಾವಣ ಹೇಳ್ತಾನಂತೆ, ಇದೇನು ರಾಮನ ಮಹಿಮೆ, ನನ್ನ ಹೆಸರನ್ನು ಬರೆದು ನೀರಿನಲ್ಲಿ ಹಾಕಿದರೂ ಕೂಡ ಅದೆಲ್ಲವೂ ಕೂಡ ತೇಲುತ್ತೆ ಅಂತ. ಕೇವಲ ಇದು ರಾಮ ತನ್ನ ಹೆಸರಿರುವಂತಹ ಬಂಡೆಗಳನ್ನು ರಾಮಚಂದ್ರ ಸಮುದ್ರದಲ್ಲಿ ಹಾಕಿಸಿ ಕಪಿಗಳ ಮೂಲಕ ಸೇತುವೆಯನ್ನು ಕಟ್ಟಿಸಿದ್ದಷ್ಟೇ ಅಲ್ಲ, ಲಂಕಾಪಟ್ಟಣದಲ್ಲಿ ರಾಮನ ಹೆಸರಿರುವಂತಹ ಕಲ್ಲು ತೇಲುತ್ತೆ ಎಂಬತಕ್ಕಂಥ ವಿಷಯವನ್ನು ತಿಳಿದು ಎಲ್ಲರೂ ತಮ್ಮ ಮನೆಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ರಂತೆ. ರಾಮ ಅಂತ ಕಲ್ಲಿನ ಮೇಲೆ ಬರೆಯೋದು, ಅದನ್ನು ನೀರಲ್ಲಿ ಹಾಕೋದು. ಅವ್ರ ಮನೆಯಲ್ಲಿ ನೀರಿನಲ್ಲಿ ಕಲ್ಲು ಹಾಕಿದ್ರು ಕೂಡ ಅದು ಕೂಡ ತೇಲ್ತಾ ಇತ್ತಂತೆ. ಈ ವಿಷಯ ಕೇಳಿ ಆ ಲಂಕಾಪಟ್ಟಣದಲ್ಲಿರತಕ್ಕಂತಹ ಎಲ್ಲರಿಗೂ ರಾಮನ ಮಹಿಮೆ ಅದು ಎಷ್ಟು ಅಪಾರವಾದದ್ದು ಅಂತ ಆಶ್ಚರ್ಯವಾಗಿತ್ತು. ಈ ವಿಷಯ ರಾವಣನಿಗೂ ತಿಳಿಯಿತು. ರಾವಣ ಹೇಳ್ತಾನಂತೆ, ರಾಮನ ಮಹಿಮೆ ಏನು, ನನ್ನ ಹೆಸರು ಬರೆದು ಕೂಡ ನೀವು ನೀರಿಗೆ ಹಾಕಿರಿ ಅದು ಕೂಡ ತೇಲುತ್ತೆ ಅಂತ. ಆದರೆ ಎಲ್ರಿಗೂ ಆಶ್ಚರ್ಯ ಆಯಿತು, ರಾವಣನ ಹೆಸರು ಬರೆದ್ರೂ ಕೂಡ ಅದು ತೇಲುತ್ತಾ ಅಂತ. ರಾವಣ, ನೋಡಿ ನಾನು ತೋರಿಸ್ತೇನೆ, ನನ್ನ ಹೆಸರು ಬರೆದ್ರೂ ಕೂಡ ಆ ಬಂಡೆ ನೀರಿನಲ್ಲಿ ತೇಲುತ್ತೆ ಅಂತ ಅವನು ಕೂಡ ಸಮುದ್ರ ತೀರಕ್ಕೆ ಬಂದಿದ್ದಾನೆ. ಲಂಕಾಪಟ್ಟಣದವರೆಲ್ಲ ಬಂದಿದ್ದರಂತೆ. ಯಾಕೆ ನಮ್ಮ ರಾಜ ರಾವಣ ಅವನ ಹೆಸರು ಬರೆದ್ರೂ ಕೂಡ ಕಲ್ಲು ತೇಲುತ್ತೆ ಅಂತಂದ್ರೆ ನಮ್ಮ ರಾಜನ ಮಹಿಮೆ ಎಂತಹದ್ದಿರಬಹುದು ಎಂಬುದಾಗಿ ಎಲ್ಲರೂ ನೋಡಬೇಕು ಅಂತ ಬಂದಿದ್ದಾರಂತೆ. ರಾವಣನು ಒಂದು ಕಲ್ಲು ತೆಗೆದುಕೊಂಡ, ಅದರ ಮೇಲೆ ಒಂದು ರಾವಣ ಅಂತ ಹೆಸರು ಬರೆದ, ಅದನ್ನು ನೀರಿಗೆ ಹಾಕಿದ್ದಾನಂತೆ. ನೀರಿಗೆ ಹಾಕಿದ್ರೆ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಆಶ್ಚರ್ಯ, ಆ ಕಲ್ಲು ತೇಲಿದೆಯಂತೆ. ಹೀಗೆ ಆ ರಾವಣನು ಕೂಡ ಅಂತಹ ಮಹಿಮೆ ಉಳ್ಳವನು ಅಂತ ಉಳಿದವರೆಲ್ಲ ಭ್ರಾಂತರಾಗಿದ್ದಾರೆ. ಆದರೆ ಮಂಡೋದರಿಗೆ, ರಾವಣನ ಪತ್ನಿಗೆ ತನ್ನ ಗಂಡನ ಸ್ವಭಾವ ಏನು, ಮಹಿಮೆ ಏನು, ಪ್ರಭಾವ ಏನು ಎಲ್ಲ ಗೊತ್ತಿದೆ. ಸ್ವಭಾವ ಪ್ರಭಾವಗಳನ್ನು ತಿಳಿದಿರುವಂತಹ ಮಂಡೋದರಿ ಒಂದು ಬಾರಿ ಕೇಳ್ತಾಳಂತೆ ರಾವಣನಲ್ಲಿ, ಅಲ್ಲ ಅವತ್ತು ನೀವು ನಿಮ್ಮ ಹೆಸರನ್ನು ಬರೆದು ಬಂಡೆಯನ್ನು ನೀರಿನಲ್ಲಿ ಹಾಕಿದ್ರಿ, ಅದು ತೇಲ್ತಲ್ಲ, ಏನು ಗುಟ್ಟು ಹೇಳ್ರಿ ಅಂತ. ಸುಳ್ಳು ಹೇಳಬಾರದು, ಸತ್ಯವನ್ನೇ ಹೇಳಬೇಕು ಅಂತ ಆ ಹೆಂಡತಿ ಕೇಳ್ತಾಳಂತೆ. ಹೆಂಡತಿ ಹತ್ರ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಆಗ ರಾವಣ ಹೇಳ್ತಾನಂತೆ, ನಾನು ಹೆಸರು ಬರೆದದ್ದು ನನ್ನದು, ಆದರೆ ಹಾಕಬೇಕಾದ್ರೆ ರಾಮನ ನಾಮಕ್ಕೆ ಶಕ್ತಿ ಇದೆ ಅಂತಾದರೆ ಈ ಕಲ್ಲು ತೇಲಲಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಾನು ಆ ಕಲ್ಲನ್ನು ಸಮುದ್ರಕ್ಕೆ ಹಾಕಿದ್ದೆ. ಆದ್ದರಿಂದ ನಾನು ಹಾಕಿದ ನನ್ನ ಹೆಸರು ಬರೆದಿರುವಂತಹ ಕಲ್ಲು ಕೂಡ ಅದು ತೇಲಿತು, ಅದು ರಾಮನ ಮಹಿಮೆ ಅಂತ ತನ್ನ ಪತ್ನಿಯಾದ ಮಂಡೋದರಿಗೆ ಗುಟ್ಟಾಗಿ ಹೇಳಿದ್ದಂತೆ. ಅಂದರೆ ರಾಮಚಂದ್ರನ ವ್ಯಕ್ತಿತ್ವ ಏನು ಅಂತ ಇದರಿಂದ ನಮಗೆ ತಿಳಿದು ಬರುತ್ತೆ. ರಾಮ ರಾವಣ ಅವರಿಬ್ಬರು ಶತ್ರುಗಳು. ಅರ್ಥಾತ್ ರಾಮನ ಪತ್ನಿಯಾಗಿರ್ತಕ್ಕಂಥ ಸೀತಾದೇವಿಯನ್ನು ಅಪಹಾರ ಮಾಡಿಕೊಂಡು ರಾಮನಿಗೆ ಅನ್ಯಾಯವನ್ನು ಮಾಡಿದ್ದಾನೆ. ಆದ್ದರಿಂದಾಗಿ ಆ ರಾಮನಿಗೆ ರಾವಣ ಎಂಬತಕ್ಕಂಥದ್ದು ಶತ್ರು ಇದ್ದಾನೆ. ಶತ್ರುವಾದಂತಹ ರಾವಣನು ರಾಮನಾಮವನ್ನು ನಂಬಿದ್ದಾನೆ ಅಂತಂದರೆ ರಾಮಚಂದ್ರ ಅವನಿಗೂ ಕೂಡ ಅನುಗ್ರಹವನ್ನು ಮಾಡತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ. ಶತ್ರುಗಳಿಗೂ ಕೂಡ ರಾಮಚಂದ್ರ ಪ್ರಿಯನಾಗಿದ್ದಾನೆ ಎಂಬತಕ್ಕಂಥದ್ದು ಈ ಒಂದು ಘಟನೆಯಿಂದ ನಾವು ತಿಳಿಯಬಹುದಾಗಿದೆ. ಹೀಗೆ ಆ ಸೇತುವೆಯ ನಿರ್ಮಾಣ ಎಂಬತಕ್ಕಂಥದ್ದು ಅನಾಯಾಸವಾಗಿ ನಡೆದಿದೆ. ಆ ಸೇತುವೆಯ ಮೂಲಕ ಎಲ್ಲರೂ ಕೂಡ ಲಂಕಾಪಟ್ಟಣಕ್ಕೆ ಬಂದಿದ್ದಾರೆ. ಲಂಕಾಪಟ್ಟಣದಲ್ಲಿ ಭಯಂಕರವಾಗಿರ್ತಕ್ಕಂತಹ ಯುದ್ಧ ಎಂಬತಕ್ಕಂಥದ್ದು ಕಪಿಸೇನೆಗೂ ರಾಕ್ಷಸರ ಸೇನೆಗೂ ಯುದ್ಧ ಎಂಬತಕ್ಕಂಥದ್ದು ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು ರಾವಣನ ಜೊತೆಯಲ್ಲಿ ಯುದ್ಧ ಮಾಡ್ತಾರಂತೆ. ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸೀತಾ ಸಂತರ್ಜನಾಗ್ರ್ಯೋತ್ತರಂ ಉತ್ತರಂ ಏಷಕಃ ಅದಾತ್ ಅಂತ. ಹನುಮಂತ ಸೀತಾನ್ವೇಷಣ ನಿಮಿತ್ತದಿಂದ ಲಂಕಾಪಟ್ಟಣಕ್ಕೆ ಬಂದಾಗ ಅವನು ಸೀತಾದೇವಿಯ ಜೊತೆಯಲ್ಲಿ ಹೇಗೆ ಮಾತಾಡೋದು ಅಂತ, ಸೀತಾದೇವಿಗೆ ನನ್ನನ್ನು ನೋಡಿದಾಗ ಭಯ ಆಗಬಹುದು, ರಾವಣನೇ ಕೋತಿಯ ವೇಷದಿಂದ ಬಂದಿದ್ದಾನೋ ಎಂಬುದಾಗಿ ಭಾವಿಸಿ ಅವಳು ಮೊದಲೇ ಭೀತಳಾಗಿದ್ದಾಳೆ, ಇನ್ನಷ್ಟು ಅವಳಿಗೆ ಭಯ ಬರಬಹುದು ಎಂಬುದಾಗಿ ಅವನು ಯೋಗ್ಯವಾದ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾವಣ ಬೆಳಗಿನ ಜಾವದ ಸಮಯದಲ್ಲಿ ತನ್ನ ಎಲ್ಲ ಪರಿವಾರದವರ ಜೊತೆಯಲ್ಲಿ ಬಂದು ಸೀತಾದೇವಿಯನ್ನು ಅವನು ಬೆದರಿಸ್ತಾ ಇದ್ದಾನೆ. ನೀನು ನನ್ನನ್ನು ವರಿಸಬೇಕು, ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು, ನನ್ನಲ್ಲಿ ಪ್ರೀತಿಯನ್ನು ತೋರಬೇಕು. ಒಂದು ವೇಳೆ ನೀನು ನನ್ನಲ್ಲಿ ಪ್ರೀತಿಯನ್ನು ಮಾಡಲಿಲ್ಲ ಅಂತಾದರೆ ಮಾರನೇ ದಿವಸ ಬೆಳಿಗ್ಗೆ
ಎಲ್ಲ ರಾಕ್ಷಸರಿಗೆ ನಿನ್ನ ದೇಹವನ್ನು ತುಂಡು ಮಾಡಿ ಆ ದೇಹದ ರಾಕ್ಷಸವನ್ನು ಬೆಳಗಿನ ಉಪಾಹಾರಕ್ಕೋಸ್ಕರ ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ಆ ರಾವಣ ಗರ್ಜನೆ ಮಾಡಿ ಹೋಗಿದ್ದಾನಂತೆ. ಸೀತಾದೇವಿ ತನ್ನನ್ನು ಒರೆಸಲೇಬೇಕು ಎಂಬುದಾಗಿ ರಾವಣನಿಗೆ ಅಷ್ಟು ಆ ಸೀತಾದೇವಿಯ ಮೇಲೆ ಇರತಕ್ಕಂತಹ ಆ ಒಂದು ಮೋಹ ಆ ರೀತಿಯಲ್ಲಿ ಕೆಲಸ ಮಾಡಿದೆ. ಹನುಮಂತನಿಗೆ ಆ ರಾವಣನ ಈ ಮಾತನ್ನು ಕೇಳಿ ತುಂಬ ಕೋಪ ಬಂದಿತ್ತು. ಆ ಕೋಪ ಇನ್ನೂ ಇದೆಯಂತೆ. ಅವತ್ತು ಅವನೇನು ಪ್ರತೀಕಾರ ಮಾಡಿರಲಿಲ್ಲ. ಈಗ ಯುದ್ಧದ ಸಂದರ್ಭದಲ್ಲಿ ರಾವಣನ ಜೊತೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ಆ ರಾವಣನಿಗೆ ಒಂದು ಮುಷ್ಟಿಯಿಂದ ಗುದ್ದಿದ್ದಾನಂತೆ. ಯಾಕೆ ಗುದ್ದಿದ? ಅವತ್ತು ನಮ್ಮ ತಾಯಿ ಸೀತಾದೇವಿ, ಅವಳಿಗೆ ನೀನು ಭಯವನ್ನು ಉಂಟು ಮಾಡಿದ್ದಿ, ಬೆದರಿಕೆಯನ್ನು ಹಾಕಿದ್ದಿ, ತಗೋ, ಅದಕ್ಕೆ ಇದು ಉತ್ತರ ಎಂಬುದಾಗಿ ಆ ಹನುಮಂತ ರಾವಣನಿಗೆ ಏಟನ್ನು ಕೊಟ್ಟಿದ್ದಾನಂತೆ. ಹೀಗೆ ರಾಕ್ಷಸನಾದಂತಹ ರಾವಣನನ್ನು ಕೂಡ ನಿರ್ಭಯದಿಂದ ಎದುರಿಸುವಂತಹ ಎದೆಗಾರಿಕೆ ಆ ಹನುಮಂತನಲ್ಲಿದೆ. ಅಂತಹ ಧೈರ್ಯಶಾಲಿ ಎಂಬುದಾಗಿ ಹನುಮಂತನ ಗುಣವನ್ನು ವರ್ಣನೆ ಮಾಡಿದ್ದಾರೆ. ಹನುಮಂತ ಆ ರಾವಣನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ, ರಾಮನೂ ಯುದ್ಧ ಮಾಡಿದ, ಲಕ್ಷ್ಮಣನೂ ಯುದ್ಧ ಮಾಡಿದ, ಹನುಮಂತನೂ ಯುದ್ಧ ಮಾಡಿದ. ಅದರಲ್ಲಿ ಹೇಗೆ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ದೇವರು ಕೌರವರ ಸೈನ್ಯಯ ಅಧಿಕ ಸಂಖ್ಯೆಯನ್ನು ಸಂಹಾರ ಮಾಡಿದ್ದಾರೋ, ಆ ಕೌರವರ ಸೈನ್ಯದಲ್ಲಿ ಅಧಿಕ ಸಂಖ್ಯೆಯ ಸೈನ್ಯವನ್ನು ಸಂಹಾರ ಮಾಡಿದವರು ಭೀಮಸೇನ ದೇವರು, ಹಾಗೆ ಈ ರಾವಣ ಮತ್ತು ರಾಮಚಂದ್ರ ದೇವರು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಆ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಅಧಿಕವಾದ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥವರು ಹನುಮಂತ ದೇವರು ಅಂತ. ಅದನ್ನು ಒಂದು ರೀತಿಯಲ್ಲಿ ಹನುಮಂತ ದೇವರು ಮಾಡಿದ್ದು ರಾಕ್ಷಸರ ಸಂಹಾರ ಒಂದು ಯಜ್ಞ ರೂಪವಾಗಿರ್ತಕ್ಕಂಥ ಕಾರ್ಯ ಅಂತ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಜಾಜ್ವಲ್ಯಮಾನೋ ಜ್ವಲರಾಘವಾಗ್ನೌ ಚಕ್ರೇಶ ಸುಗ್ರೀವ ಸುಯಾಯುಜೂಕೆ ಅಧ್ವರ್ಯವಂ ಯುದ್ಧಮುಖೇ ವಿಧಾಯ ಅಧ್ವರ್ಯವಂ ಯುದ್ಧಮುಖೇ ಪ್ರತಿಪ್ರಸ್ಥಾತ್ರ ಸುಮಿತ್ರ ತನಯೇನ ಸಾಕಂ. ಒಂದು ಯಜ್ಞ ನಡಿಬೇಕು ಅಂತಾದರೆ ಆ ಯಜ್ಞದಲ್ಲಿ ಯಜಮಾನ ಅಂತಿರ್ತಾನೆ, ಹಾಗೆ ಅಧ್ವರ್ಯು ಅಂತಿರ್ತಾನೆ, ಪ್ರತಿಪ್ರಸ್ಥಾತೃ ಅಂತಿರ್ತಾನೆ. ಯಜ್ಞದಲ್ಲಿ ಆಹುತಿಯನ್ನು ಕೊಡ್ಲಿಕ್ಕೋಸ್ಕರ ಅಗ್ನಿ ಎಂಬತಕ್ಕಂಥದ್ದು ಇರಬೇಕು. ಹೀಗೆ ಒಂದು ಯಜ್ಞ ನಡಿಬೇಕು ಅಂದರೆ ಅಗ್ನಿ, ಯಜಮಾನ, ಅಧ್ವರ್ಯು, ಪ್ರತಿಪ್ರಸ್ಥಾತೃ, ಇನ್ನೂ ಹೋತೃ, ಉದ್ಗಾತೃ, ಇಂತಹ ಋತ್ವಿಕೆಗಳ ಅವಶ್ಯಕತೆಯೂ ಇದೆ. ಇವರೆಲ್ಲ ಸೇರಿದಾಗ ಆ ಯಜ್ಞ ಎಂಬತಕ್ಕಂಥದ್ದು ಸಾಂಗವಾಗಿ ನಡೆಯುತ್ತೆ. ಹಾಗೆ ಯುದ್ಧಮಖೇ ಅಂತ ಇಲ್ಲಿ ರಾವಣನ ಎದುರಿನಲ್ಲಿ ಮಾಡತಕ್ಕಂತಹ ಯುದ್ಧ ಇದೆಯಲ್ಲ, ಇದೇ ಒಂದು ಯಜ್ಞ ಅಂತ. ನಮ್ಮಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ಯಜ್ಞವೇ ಯುದ್ಧವಾಗುತ್ತೆ, ಆದರೆ ಹನುಮಂತ ನಡೆಸುವಂಥ ಯುದ್ಧವೂ ಕೂಡ ಯಜ್ಞವಾಗಿದೆ ಅಂತ. ಇದನ್ನೇ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಬೇಕಾದಾಗ ಹೇಳಿದ್ದು, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ. ಯುದ್ಧವನ್ನೇ ಮಾಡಬಹುದು, ಆ ಯುದ್ಧವನ್ನು ಕೂಡ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಮಾಡ್ತೇವೆ ಅಂತಂದರೆ ಆ ಯುದ್ಧವೂ ಕೂಡ ಯಜ್ಞವಾಗುತ್ತೆ ಅಂತ. ಹಾಗೆ ಹನುಮಂತ ದೇವರು ಕೂಡ ರಾವಣನ ಸೈನ್ಯದ ಎದುರುಗಡೆ ಯುದ್ಧ ಮಾಡ್ತಾ ಇದ್ದಾರೆ. ಆ ಯುದ್ಧವನ್ನು ಒಂದು ಯಜ್ಞ ಅಂತ ಭಾವಿಸಿದ್ದಾರೆ. ಹಾಗಾದರೆ ಯಜ್ಞ ಅಂತಾದರೆ ಅದರಲ್ಲಿ ಯಜಮಾನ ಬೇಕಲ್ಲ, ಅದಕ್ಕೆ ಹೇಳ್ತಾರೆ ಸುಗ್ರೀವನೇ ಈ ಯಜ್ಞದ ಯಜಮಾನನ ಸ್ಥಾನದಲ್ಲಿದ್ದಾನೆ. ಹಾಗೆ ಅಗ್ನಿ ಬೇಕಲ್ಲ, ಅದು ರಾಮಚಂದ್ರ ಅಗ್ನಿ ಅಂತ. ಯಾಕೆ ಅಂತಂದರೆ ರಾಮಚಂದ್ರನಿಗೆ ರಾವಣನ ಮೇಲೆ ಕೋಪ ಎಂಬತಕ್ಕಂಥದ್ದಿದೆ. ಆದ್ದರಿಂದ ರಾಮಚಂದ್ರ ಆ ರಾವಣನು ಅಪಚಾರವನ್ನು ಮಾಡಿದ್ದಾನೆ, ತಪ್ಪನ್ನು ಮಾಡಿದ್ದಾನೆ ಎಂಬುದಾಗಿ ಅವನನ್ನು ಶಿಕ್ಷಿಸಬೇಕು ಎಂಬುದಾಗಿ ರಾಮಚಂದ್ರ ಅವನು ಕೋಪ ಇಲ್ಲದಿದ್ದರೂ ಕೂಡ ಕೋಪ ಉಳ್ಳವನಂತೆ ಅವನು ನಟನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನಲ್ಲಿ ಕೋಪ ಎಂಬತಕ್ಕಂಥ ಅಗ್ನಿ ಅದು ಉರಿತಾ ಇದೆ. ಆದ್ದರಿಂದ ರಾಮ ಅಗ್ನಿಯ ಸ್ಥಾನದಲ್ಲಿದ್ದಾನೆ. ಹಾಗೆ ಪ್ರತಿಪ್ರಸ್ಥಾತೃ ಅಂತ ಇನ್ನೊಬ್ಬ ಋತ್ವಿಕು ಯಜ್ಞದಲ್ಲಿ ಇರ್ತಾನೆ, ಅವನೇ ಸುಮಿತ್ರಾ ತನಯ. ಲಕ್ಷ್ಮಣ ಪ್ರತಿಪ್ರಸ್ಥಾತೃ ಎಂಬತಕ್ಕಂತಹ ಆ ಋತ್ವಿಕನ ಸ್ಥಾನದಲ್ಲಿದ್ದಾನೆ. ಯಜ್ಞದಲ್ಲಿ ಮುಖ್ಯವಾಗಿ ಆಹುತಿಯನ್ನು ಕೊಡ್ತಕ್ಕಂಥವರಿದ್ದಾರಲ್ಲ, ಅವರನ್ನು ಅಧ್ವರ್ಯು ಅಂತ ಕರೀತಾರೆ. ಈ ಯಜ್ಞದಲ್ಲಿ ಯುದ್ಧ ಎಂಬತಕ್ಕಂಥ ಯಜ್ಞದಲ್ಲಿ ಅಧ್ವರ್ಯು ಎಂಬತಕ್ಕಂಥ ಆಹುತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು ಅಂತಂದರೆ ಅಧ್ವರ್ಯವಂ ಯುದ್ಧಮಖೇ ಅಂತ. ಯುದ್ಧ ಎಂಬತಕ್ಕಂತಹ ಆ ಯಜ್ಞದಲ್ಲಿ ಅಧ್ವರ್ಯು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಹನುಮಂತ ದೇವರು ಮಾಡಿದ್ದಾರೆ. ಅರ್ಥಾತ್ ರಾಕ್ಷಸರನ್ನು ಸಂಹಾರ ಮಾಡಿ ಆ ರಾಕ್ಷಸರ ಸಂಹಾರ ಎಂಬತಕ್ಕಂತಹ ಆಹುತಿಯನ್ನು ರಾಮಚಂದ್ರ ಎಂಬತಕ್ಕಂಥ ಅಗ್ನಿಯಲ್ಲಿ ಕೊಟ್ಟಿದ್ದಾರೆ. ಹೀಗೆ ಆ ಯುದ್ಧವನ್ನು ಕೂಡ ಯಜ್ಞವನ್ನು ಭಾವಿಸಿ
ಆ ಸೇವೆಯನ್ನು ಮಾಡಿರ್ತಕ್ಕಂಥವರು ಹನುಮಂತ ದೇವರು ಎಂಬುದಾಗಿ ಆ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ತನ್ಮೂಲಕ ಎಲ್ಲಿ ನಾವು ಭಗವಂತನ ವಿರುದ್ಧವಾಗಿ ಹೋರಾಡ್ತಕ್ಕಂತಹ ವ್ಯಕ್ತಿಗಳಿದ್ದಾರೋ ಅವರನ್ನು ಕೊಲ್ಲಬೇಕಾದಂತಹ ಸಂದರ್ಭ ಬಂದಿದೆ ಅಂತಂದರೂ ಕೂಡ ಕೊಂದ್ರು ಅದು ಒಂದು ಪುಣ್ಯಕರ್ಮವೇ ಆಗುತ್ತೆ, ಅದು ಪಾಪಕರ್ಮ ಆಗೋದಿಲ್ಲ ಎಂಬತಕ್ಕಂತಹ ಸಂದೇಶವನ್ನು ಹನುಮಂತ ದೇವರು ಈ ಒಂದು ವ್ಯಾಪಾರದ ಮೂಲಕ ಜಗತ್ತಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಬಹಳ ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ.